ಅದು ಹೈಕಮಾಂಡ್ ಮಾಡ್ತಕ್ಕಂಥದ್ದು. ಈ ಕುರ್ಚಿಲೇ ಖಾಲಿ ಇಲ್ಲಲ್ಲ. ಈಗ 5 ವರ್ಷ 10 ವರ್ಷನೇ ಇರ್ತಾರೆ ಸಿದ್ದರಾಮಯ್ಯ. ಯಾಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತೀರಿ? ಸಿದ್ದರಾಮಯ್ಯನಷ್ಟು ಜನ ಬೆಂಬಲ ಕರ್ನಾಟಕ ರಾಜ್ಯದಾಗ ಭಾರತ ದೇಶದಾಗ ಯಾರ್ದಾದೆ ಆದರೆ ಬಂದಿದ್ದಲ್ರಿ ಮೋದಿ. ಇಲ್ಲಿ ಮೊಳಕೆಡ್ಕ ಮತ್ತು ಕೊಡೆಕಲ್ಕ ದಾವಣಗೆರೆಗೂ ನಾವೆಲ್ಲ ಹೋಗಿದ್ವಲ್ಲ. ಏನು ಪರಿಸ್ಥಿತಿ ನೋಡ್ರಿ. ಟಾರ್ಗೆಟ್ ಯಾಕೆ ಮಾಡ್ತಾರಂತಂದ್ರೆ ಪ್ರಶ್ನೆ ಇಲ್ಲ ಕರ್ನಾಟಕ ರಾಜ್ಯದಾಗ. ಇದು ಉದಾಹರಣೆ ನೀವೇ ನೋಡ್ರಿ, ತೋರಿಸ್ರಿ ಸರ್. ಪ್ರಶ್ನೆನೇ ಇಲ್ಲ. ಮೊದಲೆಲ್ಲ ಡಿ ಕೆ ಶಿವಕುಮಾರ್ ಟಾರ್ಗೆಟ್ ಮಾಡಿದ್ರು. ಡಿ ಕೆ ಶಿವಕುಮಾರ್ ಏನಂದ್ರು, ನಮ್ಮ ಪಕ್ಷಕ್ಕೆ ಬರ್ರಿ ಅಂತಂದು ಅಂದರಂತಲ್ಲ. ಇಲ್ಲಿ ಕೇಳ್ರಿ, ಮೊದಲ ಈಗಲ್ಲ ಬಿಫೋರ್ ಎಲೆಕ್ಷನ್ ಟ್ರೈ ಮಾಡಿದ್ರಲ್ಲ. ಈಗ ಸಿದ್ದರಾಮಯ್ಯ ಅವರಿಗೆ ಇವತ್ತು ಡಿಸ್ಟೇಬಲೈಸ್ ಅವ್ರದ್ದು ಇದು ಮಾಡಿದ್ರೆ ಆಯಿತು. ಹಾಗಾಗಿ ಅಂತೂ ಅವ್ರದ್ದೊಂದು ಇದಾದ. ಯಾರು ಶಾಸಕರು ಹೋಗೋಲ್ರು. ಹೋದ ಸಂದರ್ಭದಾಗ 2018-19ದಾಗ 17 ಮಂದಿ ಶಾಸಕರು ಖರೀದಿ ಮಾಡಿದಲ್ರಿ. ಏನು ಜರೂರತ್ ರೀ? ಯಾಕೆ ಖರೀದಿ ಮಾಡಿದರು? ಏನು ಜರೂರತ್ ಏನಿತ್ತು ಅವ್ರಿಗೆ? ಇನ್ನು JDS ದವ್ರು ಸಂಪೂರ್ಣ ಪಕ್ಷದ ಸಪೋರ್ಟ್ ಈಗ ಹೆಂಗೆ ತೊಗೊಂಡ್ರೆ ಯಾರು ನೀವು ಏನು ಅಂತಿದ್ದಿಲ್ಲ, ನಾವು ಏನು ಅಂತಿದ್ದಿಲ್ಲ. ಇಲ್ಲ ಅವರೆಲ್ಲ ನೋಡ್ರಿ, ಅವ್ರಿಗೆ ಹೋಗೋ ಪ್ರೆಸ್ ಕೇಳ್ರಿ. ನೋಡ್ರಿ ಕೇಳ್ರಿ, BJPದವ್ರಿಗೆ ಟೈಮ್ ಕೊಡೋ ಪ್ರಶ್ನೆ ಇಲ್ಲ. ಯಾಕಂದ್ರೆ ಅವರೆಲ್ಲ ಫೇಸ್ ವ್ಯಾಲ್ಯೂ ಹೋಗಿಬಿಟ್ಟದ ಎಲ್ಲ BJPದವ್ರು. ಯಾಕಂದ್ರೆ ಈಗ ನಮ್ಮ ಯತ್ನಾಳೆ ಹೇಳಕೈತಾರೆ, ಒಬ್ಬರ ಮ್ಯಾಗ ಒಬ್ರು ಹೇಳಕೈತ ಮ್ಯಾಗ ಮೋದಿ ಹೆಂಗೆ ಮತ್ತು ಕರೆ ಅನ್ನಂತ ತಿಳಿದೇ ಕುಂತಾರಲ್ಲ. ಕುಮಾರಸ್ವಾಮಿಗೆ ವಾದ ರೂಪ್ಲೇನೆ ಕೊಡ್ತಾರೆ. ಮನೆ ತನ ಬಾಗಿಲಿಗೆ ಬಂದು ಕರ್ಕೊಂಡು ಹೋಗ್ತಾರೆ. ಇವತ್ತು BJPದವ್ರು ಅದಕ್ಕೆ ನೋಡ್ರಿ, ಅಂಜಿಕಿದ್ದವ್ರಿಗೆ ಸ್ವಲ್ಪ ಕರಿತಾರೆ ಯಾರಾದ್ರು. DK ಶಿವಕುಮಾರ್ ಬಗ್ಗೆನೂ ಅಂಜಿಕೆ ಅದ, ಸಿದ್ದರಾಮಯ್ಯ ಬಗ್ಗೆನೂ ಭಾಳ ಅಂಜಿಕೆ ಅದ. DK ಶಿವಕುಮಾರ್ ಮೋದಿ ಅವ್ರ ಬಗ್ಗೆ ಏನು ಮಾತಾಗಿರ್ಬೇಕು? ಏನಿಲ್ಲ, ಅವು ಎಲ್ಲ ಇರಿಗೇಷನ್ ಪ್ರಾಜೆಕ್ಟ್ ಅವ, ಮಾದಾಯಿದ ಅದ, ಅವೆಲ್ಲ ಪ್ರಾಜೆಕ್ಟ್ ಕೇಳಕ್ಕೆ ಹೋಗಿರ್ತಾರೆ ಅವ್ರು. ಯಾಕಂದ್ರೆ ದ್ವೇಷದ ರಾಜಕಾರಣ ನಡೆದು ನಮಗೆ ಏನು ನ್ಯಾಯಯುತವಾಗಿರ್ತಕ್ಕಂಥ ಹಣಕಾಸಿನ ವ್ಯವಸ್ಥೆ ಇರಲಿ, ಟ್ಯಾಕ್ಸ್ ಇರಲಿ ಬರ್ತಕ್ಕಂಥದ್ದು ಅವ್ರು ಕೊಡೋವಲ್ರು. ನಾವೇನು ದಿಲ್ಲಿಗೆ ಹೋಗಿ ಸ್ಟ್ರೈಕ್ ಆದ್ಮೇಲೆ ಭಾಳಷ್ಟು ರಾಜ್ಯಗಳು 8 ರಾಜ್ಯಗಳು ಅಲ್ಲಿ ಸ್ಟ್ರೈಕ್ ಮಾಡಿದ್ದು. ಹಂಗಾಗಿ ಅವರಿಗೆ ದೇಶ ವಿದೇಶದಾಗ ಅವ್ರಿಗೆ ಒಂದು ಕೆಟ್ಟ ಇಮೇಜ್ ಬಂದದೆ. ಪರಿಸ್ಥಿತಿ ಏನಾದ್ರು ಉತ್ತರ ಪ್ರದೇಶ, ರಾಜಸ್ಥಾನ, ಬಿಹಾರ್ಗೆ ಎಷ್ಟು % ಕೊಡ್ತದ್ರಿ ದುಡ್ಡು? ಡೆವಲ್ಯೂಷನ್ ಫಂಡ್ ಎಷ್ಟದ? ನಮ್ಮದು ಎಷ್ಟದ? ನಾವು ಎಷ್ಟು ಲಕ್ಷ ಕೋಟಿ ಕೊಡ್ತೀವಿ, ನಮ್ಗೆ ಎಷ್ಟು % ವಾಪಸ್ ಕೊಡ್ತೀವಿ?